ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಅನಿತಾ ಮೈಸ್ಲೇಶ ಚಾನಲ್. ಇವತ್ತು ನಾವು ಮಾರ್ತಳ್ಳಿಗೆ ಹೋಗ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಸೋಫಾ ತಗೊಂಡು ಬರೋಣ ಅಂತ. ಅದರಲ್ಲೂ ಸೋಫಾ ಕಮ್ ಬೆಡ್ ಬರುತ್ತಲ್ವ, ಆ ಥರ ತಗೊಬರೋಣ ಅಂತ. ಯಾಕಂದರೆ ಅದು ನಮ್ಮ ಮನೆಗೆ ನೀಟಾಗಿ ಕಾಣಿಸುತ್ತೆ, ಕರೆಕ್ಟಾಗಿ ಅದು ಫಿಟ್ ಆಗುತ್ತೆ ನಮ್ಮ ಮನೆಗೆ ಸೋಫಾ ಕಮ್ ಬೆಡ್. ಸೊ ಅದಕ್ಕೋಸ್ಕರ ಆ ಥರದ್ದೇ ನೋಡೋಣ, ಅದೇ ಥರದ್ದು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಮಾರ್ತಳ್ಳಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಏರಿಯಾದಲ್ಲೂ ಕೂಡ ಫರ್ನಿಚರ್ ಸ್ಟೋರ್ಸ್ ಇತ್ತು, ಬಟ್ ಮಾರ್ತಳ್ಳಿಯಲ್ಲಿ ತುಂಬಾ ಸ್ಟೋರ್ಸ್ ಇದೆ ಫರ್ನಿಚರ್ಸ್ದು. ಸೊ ಅದಕ್ಕೆ ಅಲ್ಲೇ ಹೋಗೋಣ ಫಸ್ಟು ಅಂತ ಹೇಳಿ ಅಲ್ಲಿ ಹೋದ್ವಿ. ಇವಾಗ ನಾವು ಮಾರ್ತಳ್ಳಿಗೆ ಆಲ್ರೆಡಿ ರೀಚ್ ಆದ್ವಿ. ಫಸ್ಟ್ ಇಲ್ಲಿ ಒಂದು ಅಂಗಡಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಷ್ಟಂತೆ? ಏನು ಉಂಟು ಸರ್ ಇದು? ಕೆಳಗಡೆ ಹೊರಗಡೆ ನೀಮುಟ್ ಬರುತ್ತೆ. ಹಾಂ, ಆಮೇಲೆ ಫೋರ್ಟ್ ಡೆನ್ಸಿಟಿ ಫಾರ್ಮ್ ಬರುತ್ತೆ. ಬಟ್ಟೆ ಒಳ್ಳೆ ಕ್ವಾಲಿಟಿ. ರೀಫೋಲ್ಡ್ ಆಗುತ್ತೆ. ಓಪನ್ ಮಾಡಿ ತೋರಿಸ್ಬೋದಾ? ಇದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇದೆಷ್ಟಿದು? ಇದು 34 ಆಗುತ್ತೆ. ಅದಕ್ಕಿಂತ ಇದೇ ಜಾಸ್ತಿನಾ? ಯಾಕೆ? ಇದು ಪ್ಲೈಡ್ ಅಲ್ಲ, ಪ್ಲೈವುಡ್. ಬೇಗ ಹಾಳಾಗುತ್ತಲ್ಲ ಪ್ಲೇವುಡ್. ಬೇರೆ ಯಾವುದಿದೆ? ಕಲರ್ಸ್ ಅದೆಲ್ಲ ಸಿಗೋದು. ಕಲರ್ಸ್ ಬೇಕಾದ್ರೆ ನಮ್ಗೆ ಯಾವ್ದು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಇದು 32, ಅದು 34. ಅಲ್ಲಿ ಅವರು ಎರಡು ಸೋಫಾ ಕಮ್ ಬೆಡ್ ಇತ್ತು. ಅದು ಒಂದು ಕುಷನ್ದು ಮತ್ತು ಒಂದು ವುಡ್ದು. ಬಟ್ ಅದು ಎರಡು ಅಷ್ಟೊಂದು ಇಷ್ಟ ಆಗಲಿಲ್ಲ, ಅಷ್ಟು ಕ್ವಾಲಿಟಿನೂ ಅನಿಸ್ಲಿಲ್ಲ ನಮಗೆ. ಅದಕ್ಕೆ ಬೇಡ, ಬೇರೆ ಸ್ಟೋರಲ್ಲಿ ನೋಡ್ಕೊಂಡು ಬರೋಣ ಅಂಥೇಳಿ ಹೋದ್ವಿ. ಆ್ಯಂಡ್ ಪ್ರೈಸ್ ಕೂಡ ಜಾಸ್ತಿ ಅನಿಸ್ತು ಆ ಕ್ವಾಲಿಟಿಗೆ. ಇವಾಗ ಇನ್ನೊಂದು ಅಂಗಡಿಗೆ ಬಂದ್ವಿ. ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ವುಡ್ ಎಲ್ಲ. ಬಟ್ ಇವರು ಓಪನ್ ಮಾಡಿ ತೋರ್ಸೋಕ್ಕೇನೆ ರೆಡಿ ಇಲ್ಲ. ಯಾಕಂದರೆ ಅವರು ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ, ಈಗ ಅದನ್ನು ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ತಗೊಳ್ಳೋಕ್ಕೆ. ಯಾಕಂದರೆ ನಾವು ಯಾವುದೋ ಒಂದು ತಗೋತೀವಿ ಅಂದರೆ ಎಲ್ಲ ಓಪನ್ ಮಾಡಿ ಅವರು ತೋರಿಸಿದ್ರೆ ಸೋಫಾನೋ ಅದು ಓಕೆ. ಬಟ್ ಜಸ್ಟ್ ಹಿಂಗೆ ಇರುತ್ತೆ. ಮತ್ತು ಒಂದು ಫೋಟೋ ತೋರಿಸಿದ್ರು ಈ ಥರ ಬರುತ್ತೆ ಅಂತ, ಅಂದರೆ 3 ಫೋಲ್ಡರ್ ಥರ ಬರುತ್ತೆ ಅಂತ. ಸೊ ಹಾಗಾಗಿ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಲ್ಲಿ. ಮತ್ತು ಅವ್ರು ಹೇಳಿದ ರೇಟ್ಗೆ ಆ ಕ್ವಾಲಿಟಿಗೆ ಇನ್ನೂ ಚೆನ್ನಾಗಿರೋದು ಬರುತ್ತೆ ಅನಿಸ್ತು. ಆ ಕ್ವಾಲಿಟಿಗೆ ಆ ರೇಟ್ ಅಷ್ಟು ಏನು 32,000 ಜಾಸ್ತಿ ಅನಿಸ್ತು ನಮಗೆ. ಅದಕ್ಕೋಸ್ಕರ ಬಟ್ ವುಡ್ಡು ಚೆನ್ನಾಗಿತ್ತು. ಬಟ್ ಅದಕ್ಕೆ ಬೇರೆ ನೋಡೋಣ ಅಂತೇಳಿ ಹೊರಟ್ವಿ. ಈ ಶೋರೂಮ್ ಬಂದು ಯೂಟ್ಯೂಬಲ್ಲೇ ನೋಡಿದ್ದು ನಾವು ಈ ಶೋರೂಮು. ಸೊ ಅದಕ್ಕೋಸ್ಕರ ಈ ಶೋರೂಮ್ಗೆ ಹೋದ್ವಿ. ಅಂದರೆ ಒಂದು ಸೈಡ್ ಇದ್ದರೆ ಓಕೆ. 3 ಸೀಟರ. ಹಾಂ, ಇದೆಲ್ಲ ಎಷ್ಟಾಗುತ್ತೆ? 55,000. ನಂಬರಿ ಒಂದು ಸೈಡ್ ಮಾತ್ರ ಆಗುತ್ತೆ ಇದು? 38,000. 38 ಆಗಿದೆ. ಓಪನ್ ಮಾಡಿ ತೋರಿಸ್ಬೋದಾ? ಇದೊಂದೇನಾ? ಹಾಂ, ಇದು ಸ್ಟ್ರೈಟ್ ಆಗುತ್ತೆ. ಹಾಂ, ಈ ಕಡೆ ಕೂಡ, ಈ ಕಡೆ ಎಷ್ಟು ಮೇಡಮ್ ಇದು? 30? 38,000. ನಮ್ಮ ಹಸ್ಬೆಂಡ್ ಕುಂತ್ಕೊಂಡು ನೋಡ್ತಾ ಇದ್ರು ಯಾವ ಥರ ಇದೆ ಅಂತ. ಬಟ್ ಅವರು 3 ಸೀಟರ್ 38,000 ಹೇಳಿದ್ರು. ಜೊತೆಗೆ ಇನ್ನೂ ಬೇರೆ ಕಡೆ ನೋಡೋಣ, ಚೆನ್ನಾಗಿರೋ ಸಿಗ್ಬೋದೇನೋ, ಒಂದೇ ಸಲ ಯಾವುದೂ ಬುಕ್ ಮಾಡೋದು ಬೇಡ, ಬೇರೆ ಕಡೆನೂ ವಿಚಾರಿಸೋಣ ಅಂತ ಹೇಳಿ ಹೊರಟ್ವಿ. ಕೊನೆಗೆ ನಮ್ಮ ಮಾರ್ತಳ್ಳೆಲ್ಲ ಸುತ್ತಾಡಿಕೊಂಡು ನಾವು ಮತ್ತೆ ನಮ್ಮ ಏರಿಯಾಕ್ಕೇ ಬಂದ್ವಿ. ಬಟ್ ನಾವು ಕೇಳ್ತಿದ್ದ ಡಿಸೈನು ಕ್ವಾಲಿಟಿ ಎಲ್ಲ ಆ ಥರನೇ ನಮಗೆ ನಮ್ಮ ಏರಿಯಾದಲ್ಲೇ ಸಿಕ್ತು. ಅದು ನಾವು ಕಸ್ಟಮೈಸ್ ಮಾಡಿಸ್ಕೊಂಡ್ವಿ. ಇದೊಂದು ಸೋಫಾ ಬಂದು ವುಡ್ದು ಸೋಫಾ ಕಮ್ ಬೆಡ್. ಬಟ್ ಅದನ್ನು ಸೆಲೆಕ್ಟ್ ಮಾಡಲಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ಅದು 25,000 ಏನು ಹೇಳಿದ್ರು, ವಿತ್ ಸ್ಟೋರೇಜ್ ಕೂಡ ಇತ್ತು.
ಬಟ್ ನಾವು ಕುಷನ್ ಟೈಪಲ್ಲಿ ಸೋಫಾ ಕಮ್ ಬೆಡ್ ತೊಗೊಂಡಿದ್ದು. ಅದಕ್ಕೆ ನಾವಿಲ್ಲಿ ಕ್ಲಾತ್ ಸೆಲೆಕ್ಟ್ ಮಾಡ್ತಾಯಿದ್ವಿ ಯಾವ ಥರ ಬೇಕು ಅಂತ. ಅಂದರೆ ನಮಗೆ ಈ ಸೋಫಾ ಕಮ್ ಬೆಡ್ದು ಅಮೌಂಟದು ಜಾಸ್ತಿ ಕಡಿಮೆ ಆಗೋದು ನಾವು ಕ್ಲಾತ್ ಮೇಲೇ. ನಾವು ಡಿಸೈನ್ ಯಾವ ಥರ ಕ್ವಾಲಿಟಿ ಕೇಳ್ತೀವಿ ಅದ್ರ ಮೇಲೆ ಸ್ವಲ್ಪ ನಿಮಗೆ 25,000 ಸೋಫಾ ಕಮ್ ಬೆಡ್ ಬರುತ್ತೆ. ಮತ್ತು 35 ಆಗುತ್ತೆ, 45 ಈ ಥರ ವೆರೈಟಿ ಇರುತ್ತೆ. ಅಂದರೆ ಅವೆಲ್ಲ ಬಂದು ಸೋಫಾದು ಕ್ಲಾತ್ ಏನಿದೆ ಅದ್ರ ಮೇಲೆ ಡಿಪೆಂಡು, ನಾವು ಯಾವ ರೀತಿ ಕ್ಲಾತ್ ಹಾಕ್ತೀವಿ ಅದ್ರ ಮೇಲೆ. ಸೊ ಈಗ ನಾವು ಇಲ್ಲಿ ಸೆಲೆಕ್ಷನ್ ಮಾಡ್ತಾಯಿದ್ದೀವಿ ಯಾವ ಥರ ಬೇಕು ನಮಗೆ ಕಲರ್ ಅಂತ. ಅಲ್ಲಿದ್ದಾಗ ನಾವು ಅಲ್ಲೊಂದು ಬ್ಲೂ ಸೆಲೆಕ್ಟ್ ಮಾಡಿದ್ವಿ, ಬಟ್ ಆಮೇಲೆ ಅದು ಬೇಡ ಅಂಥೇಳಿ ಬೇರೆ ಕಲರ್ ಸೆಲೆಕ್ಟ್ ಮಾಡಿದ್ವಿ. ಯಾವುದು ಅಂತ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಲರ್ ಅಂಥೇಳಿ. ನಾವು ಸಂಡೇ ಅನಿಸುತ್ತೆ ನಾವು ಆರ್ಡ್ರ್ ಕೊಟ್ಟು ಬಂದಿದ್ದು. ಅವ್ರು ನೆಕ್ಸ್ಟ್ ಸ್ಯಾಟರ್ಡೇ ಬರುತ್ತೆ ಅಂತ ಹೇಳಿದರು, ಬಟ್ ಅದು ಅವರು ಅದ್ರ ಮೇಲೆ ಇನ್ನೊಂದು 5 days ತಗೊಂಡು ಗುರುವಾರ ಕೊಟ್ಟರು ಅವ್ರು ನಮಗೆ. ಥರ್ಸ್ಡೇ ನಮಗೆ ಡೆಲಿವರಿ ಕೊಟ್ಟರು. ಆ್ಯಂಡ್ ಒಂದು ಶೂ ರಾಕ್ ಕೂಡ ಬುಕ್ ಮಾಡಿದ್ವಿ, ಸೊ ಅದನ್ನು ತೊಗೊಂಡು ಬಂದು ಇಳಿಸಿದ್ದಾರೆ. 2 ಒಟ್ಟಿಗೆ ಡೆಲಿವರಿ ಕೊಟ್ಟರು. ಜೊತೆಗೆ ನಮ್ಮದು ಮನೆ ಬಂದು 2nd ಫ್ಲೋರ್ ಆಗಿತ್ತಲ್ವ, ಸೊ ಹಾಗಾಗಿ ಸೋಫಾನ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡು ತೊಗೊಂಡು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಎಲ್ಲ ಬಿಡಿ ಭಾಗನೇ ತೊಗೊಂಡು ಬಂದರು ಮನೆಗೆ. ಎಲ್ಲ ಐಟಮ್ನು ಸ್ಟೇರ್ ಕೇಸ್ ಮೂಲಕನೇ ಎಲ್ಲನೂ ಮನೆಗೆ ಶಿಫ್ಟ್ ಮಾಡಿಕೊಂಡ್ರು. ನಮ್ಮದು 2nd ಫ್ಲೋರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟನೇ ಆಯಿತು ಎಲ್ಲ ಐಟಮ್ನು ತೊಗೊಂಡು ಬರೋಕ್ಕೆ. ಪಾಪ ಹೆಂಗೋ ತೊಗೊಂಡು ಬಂದರು. ನಾನು ಗ್ಯಾರಂಟಿ ಇದೀನಲ್ಲ, ಏನಕ್ಕೆ ಟೆನ್ಷನ್ ತಗೊಂಡ್ರಿ. ಈಗ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ? 5 ವರ್ಷ ಸರ್. ಮುರಿದೋದ್ರು ಅದು ವುಡ್ ಮುರಿದೋದ್ರೂ ಹುಳ ಪೌಡ್ರ್ ಬಿದ್ರು ಯಾಕಂದ್ರೆ ಮನೆಯಲ್ಲೇ ನಮ್ಮ ಕಣ್ಮುಂದೆನೇ ಸೋಫಾ ಎಲ್ಲ ರೆಡಿ ಮಾಡಿದ್ರು. ಕೊನೆಯಲ್ಲಿ ಹುಡ್ಡೆಲ್ಲ ಕವರ್ ಮಾಡಬೇಕಲ್ವ, ಸೊ ಹಾಗಾಗಿ ಕವರ್ ಆಗ್ತಾ ಇದ್ದಾರೆ. ಫೈನಲಿ ನಮ್ಮ ಮನೆಗೆ ತಂದಿದ್ದಂಥ ಸೋಫಾ ಕಂಪ್ಲೀಟಾಗಿ ರೆಡಿ ಆಯಿತು. ಇದು ಬಂದು ಲಾಂಜರ್ ಪ್ಲಸ್ 3 ಸೀಟರ್ ಸೋಫಾ ಕಮ್ ಬೆಡ್ ವಿತ್ ಸ್ಟೋರೇಜ್ ಕೂಡ ಇದೆ. ಇದು ನಮಗೆ ಇಷ್ಟ ಆಯಿತು. ಮತ್ತು ನಮ್ಮ ಮನೆಗೆ ಕರೆಕ್ಟಾಗಿ ಇದು ಫಿಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಗೆ ಇದೇ ಥರ ಬೇಕು ಅಂತೇಳಿ ನಾವು ಮಾಡಿಸ್ಕೊಂಡಿದ್ದು. ಇವಾಗ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ, ಈ ಥರ ಮಾಡಿಕೊಂಡ್ರೆ ನಮಗೆ ಇದು ಬೆಡ್ ಕೂಡ ಆಗುತ್ತೆ. ಇದು ನಮಗೆ ಬೆಡ್ ಬೇಕು ಅಂದರೆ ಬೆಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಸೋಫಾ ಥರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲಿ ಲಾಂಜರ್ ಇದೆ ಅಲ್ವಾ, ಅಲ್ಲಿ ಸ್ಟೋರೇಜ್ ಇರುತ್ತೆ. ಸೊ ನಾವಲ್ಲಿ ಏನಾದರೂ ನಾವು ಯಾರು ಸ್ಟೋರೇಜ್ ಮಾಡ್ಕೋಬೋದು. ಅಂದರೆ ಈಗ ನಾವು ಬೆಡ್ಶೀಟ್, ಪಿಲ್ಲೋ ಆ ಥರ ಎಲ್ಲ ಏನು ಬೇಕಾದ್ರಲ್ಲಿ ಇಟ್ಕೋಬೋದು, ಅದು ಕೂಡ ಅವಕಾಶ ಇದೆ ಅಲ್ಲಿ. ಸೊ ಇದಾಗಿತ್ತು ನಮ್ಮ ಮನೆಗೆ ಬಂದಂತಹ ಸೋಫಾ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.